ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೆರೆಮೀಯ ಪ್ರವಾದನೆ ಗ್ರಂಥ 39ನೇ ಅಧ್ಯಾಯ 18ನೇ ವಾಕ್ಯ. ನೀನು ನನ್ನಲ್ಲಿ ಭರವಸೆ ಬಿಟ್ಟ ಕಾರಣ ನಿನ್ನನ್ನು ರಕ್ಷಿಸುವೆನು. ನೀನು ಖಡ್ಗಕ್ಕೆ ತುತ್ತಾಗದೆ ಅದರ ಬಾಯೊಳಗಿಂದ ನಿನ್ನ ಪ್ರಾಣವನ್ನು ಸೆಳೆಕೊಂಡು ಹೋಗುವಿ. ಇದು ಯೆಹೋವನ ನುಡಿ. ದೇವರ ವಾಕ್ಯವನ್ನು ಓದುವಾಗ ಯೆರೆಮೀಯನ ಕಾಲದಲ್ಲಿ ದೇವರು ಯೆರೆಮೀಯನ ಮೂಲಕ ಜನರಿಗೆ ಹೇಳ್ತಾರೆ, ಬಾಬೆಲ್ನವರು ಬಂದು ನಿಮ್ಮನ್ನು ಸೆರೆ ಹಿಡ್ಕೊಂಡು ಹೋಗ್ತಾರೆ, ಅಥವಾ ಖಡ್ಗಕ್ಕೆ ನೀವು ತುತ್ತಾಗ್ತೀರಾ, ಯಾಕೆಂದರೆ ನೀವು ದೇವರಿಗೆ ವಿರುದ್ಧವಾಗಿ ಜೀವಿಸ್ತಾ ಇದ್ದೀರಾ, ದೇವರ ಮಾತಿಗೆ ಅವಿಧೇಯರಾಗಿ ಜೀವಿಸ್ತಾ ಇದ್ದೀರಾ, ದೇವರ ಮಾತನ್ನು ಅನುಸರಿಸ್ತಾ ಇಲ್ಲ, ನೀವು ದೇವರ ಮಾತನ್ನು ನೀವು ಈನೈಸ್ತಾ ಇದ್ದೀರಾ, ಅಲ್ಲಗಳಿತಾ ಇದ್ದೀರಾ, ಆದ್ದರಿಂದ ನೀವು ಖಡ್ಗಕ್ಕೆ ತುತ್ತಾಗ್ತೀರಿ ಅಂತ ಹೇಳಿದ್ದಾರೆ. ಮಾತ್ರವಲ್ಲ, ಅಲ್ಲಿ ನಾವು ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಇಲ್ಲಿ ಯೆರೆಮೀಯನು ಕಾರಾಗೃಹದ ಅಂಗಳದಲ್ಲಿ ಸೆರೆಯಲ್ಲಿದ್ದಂಥ ಸಮಯದಲ್ಲಿ ದೇವರು ಅವನಿಗೊಂದು ವಾಗ್ದಾನವನ್ನು ಕೊಡ್ತಾರೆ. ಕೂಷನಾದ ಎಬೆದ್ಮೆಲೆಕನಿಗೆ ಈ ರೀತಿ ಹೇಳು. ಏನಂತ ಹೇಳಬೇಕು? ಆ ದಿನದಲ್ಲಿ 17ನೇ ವಾಕ್ಯ, ನಾನು ನಿನ್ನನ್ನು ಉದ್ಧರಿಸುವೆನು, ನೀನು ಹೆದರುವ ಮನುಷ್ಯರಿಗೆ ಕೈಗೆ ಸಿಕ್ಕುವುದಿಲ್ಲ. ಎಬೆದ್ಮೆಲೆಕನಿಗೆ ಒಂದು ಭಯ ಇದೆ, ಎಲ್ಲಿ ಅವ್ರ ಕೈ ಸಿಗಾಕೊಂಡು ನಾನು ಸಾಯ್ತೀನೋ ಏನೋ ಅಂತ ಒಂದು ಭಯ ಅವನ ಜೀವಿತದಲ್ಲಿದೆ. ಯಾಕೆಂದರೆ ಈ ಎಬೆದ್ಮೆಲೆಕನು ಯೆರೆಮೀಯನನ್ನು ಬಾವಿಯಿಂದ ಎತ್ತಿದಂಥವನು. 38ನೇ ಅಧ್ಯಾಯದ ಹೆಡ್ಡಿಂಗಲ್ಲಿ ನೋಡ್ತೀವಿ, ಎಬೆದ್ಮೆಲೆಕನು, ಈ ಕೂಷನಾದ ಎಬೆದ್ಮೆಲೆಕನು ಅವನೊಬ್ಬ ಯಹೂದ್ಯನ ಅಲ್ಲದೇ ಇದ್ದರೂ ಸಹ ಕೂಷನಾಗಿದ್ದಾನೆ ಅಂತ ಆ ವ್ಯಕ್ತಿ ಯೆರೆಮೀಯನನ್ನು ಬಾವಿಯಿಂದ ಎತ್ತಿ ಸಹಾಯ ಮಾಡಿದಂತಹ ವ್ಯಕ್ತಿ ಈಗ ಯೆರೆಮೀಯನ ಮೂಲಕ ಅವನಿಗೊಂದು ವಾಗ್ದಾನ ಸಿಗ್ತಾ ಇದೆ. ನೀನು ನನ್ನಲ್ಲಿ ಭರವಸೆ ಬಿಟ್ಟ ಕಾರಣ ನಿನ್ನನ್ನು ನಾನು ರಕ್ಷಿಸ್ತೇನೆ. ಪ್ರಿಯ ದೇವರ ಮಕ್ಕಳೇ, ಸಮಸ್ಯೆಗಳು ಎಷ್ಟೇ ದೊಡ್ಡದಾಗಿದ್ರೂ ಸಹ ನಾವು ದೇವರಲ್ಲಿ ಭರವಸೆ ಇಡೋದಾದರೆ ನಮ್ಮನ್ನು ರಕ್ಷಿಸುವಂತಹ ದೇವರಾಗಿದ್ದಾನೆ. ರಾಜನ ಆರ್ಡರ್ ಇದೆ, ಅಥವಾ ರಾಜ ನಮ್ಮನ್ನು ಕೊಲ್ಲುವುದಕ್ಕಾಗಿ ಪ್ಲ್ಯಾನ್ ಮಾಡ್ತಾನೆ, ನಮ್ಮನ್ನು ನಾಶ ಮಾಡುವುದಕ್ಕಾಗಿ ಪ್ಲ್ಯಾನ್ ಮಾಡ್ತಾನೆ. ಆದರೆ ದೇವರ ಸಂಧಾನದಲ್ಲಿ ಅಥವಾ ದೇವರಲ್ಲಿ ನಾವು ಭರವಸೆ ಇಡೋದಾದರೆ ನಮ್ಮನ್ನು ರಕ್ಷಿಸುವಂತಹ ಜವಾಬ್ದಾರಿ ದೇವರದು. ಈಗಲೇ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಕರ್ತನೆ, ನೀನು ನನ್ನ ಸಂಗಡ ಇರುವುದಕ್ಕಾಗಿ ಸ್ತೋತ್ರ, ನೀನು ನನ್ನ ಜೊತೆಯಲ್ಲಿರುವುದಕ್ಕಾಗಿ ಸ್ತೋತ್ರ, ನನ್ನನ್ನು ಆಶೀರ್ವಾದ ಮಾಡಿ ನಡೆಸುವಂತಹ ಒಬ್ಬ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ಅನೇಕ ಸಂದರ್ಭದಲ್ಲಿ ನಾವು ಸನ್ನಿವೇಶಗಳನ್ನು ನೋಡ್ತೀವಿ. ಸನ್ನಿವೇಶಗಳು ಹೇಗೆ ನಡೀತಾ ಇದೆ ಅದರ ಮೇಲೆ ಆಧಾರವಾಗಿದ್ದುಕೊಂಡು ನಮ್ಮ ಮೂಡೆಲ್ಲ ಚೇಂಜ್ ಆಗ್ತದೆ. ನಾವು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ನಮ್ಮ ಜೀವಿತದಲ್ಲಿ ಹಿಂಗಾಗ್ಬಿಡುತ್ತೆ, ಹೀಗಾಗುತ್ತೆ, ಎಲ್ಲ ಟೆನ್ಷನ್ ಮಾಡ್ಕೊಳ್ಳುವಂಥ ಒಂದು ಸನ್ನಿವೇಶದಲ್ಲಿ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ಆದರೆ ದೇವರ ವಾಕ್ಯ ಹೇಳ್ತದೆ, ಸನ್ನಿವೇಶಗಳು ಎಷ್ಟೇ ಪ್ರತಿಕೂಲವಾಗಿದ್ದರೂ ಸನ್ನಿವೇಶಗಳು ಅನುಕೂಲವಾಗೋದಿಲ್ಲ ಎಂಬ ಒಂದು ರೀತಿಯಲ್ಲಿ ಕಾಣಿಸ್ತಾ ಇದ್ದರೂ ಸಹ ದೇವರ ವಾಕ್ಯ ಹೇಳೋದು, ನೀವು ದೇವರಲ್ಲಿ ಭರವಸೆ ಇಡೋದಾದರೆ ನಮಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಅದ್ಭುತವನ್ನು ಮಾಡುವಂತಹ ದೇವರಾಗಿದ್ದಾನೆ. ಕಾರಣ ಖಡ್ಗಕ್ಕೆ ತುತ್ತಾಗ್ಬಿಡ್ತೀನಿ ಎಂಬ ಒಂದು ಭಯದಿಂದ ಇರುವಂಥ ಎಬೆದ್ಮೆಲೆಕನಿಗೆ ದೇವರು ವಾಗ್ದಾನ ಮಾಡ್ತಾ ಇದ್ದಾನೆ, ನೀನು ಖಡ್ಗಕ್ಕೆ ತುತ್ತಾಗೋದಿಲ್ಲ. ಯಾಕೆ ತುತ್ತಾಗೋದಿಲ್ಲ? ಖಡ್ಗಕ್ಕೆ ಮನಸ್ಸಿಲ್ಲದೆ ಇರೋದ್ರಿಂದ ಅಲ್ಲ, ಎಬೆದ್ಮೆಲೆಕನಿಗೆ ನನ್ನನ್ನು ಕೊಲ್ಲುವುದಕ್ಕೆ ಯಾರೂ ಬರದೇ ಇರೋದ್ರಿಂದ ಅಲ್ಲ, ನೀನು ನನ್ನಲ್ಲಿ ಭರವಸೆ ಬಿಟ್ಟ ಕಾರಣ ನಾನು ನಿನ್ನನ್ನು ರಕ್ಷಿಸ್ತೇನೆ. ಪ್ರಿಯ ದೇವರ ಮಕ್ಕಳೇ, ನಿಮ್ಮನ್ನು ರಕ್ಷಿಸುವಂಥದ್ದು ದೇವರ ಒಂದು ಕರ ಎಂಬುದಾಗಿ ಮರಿಬಾರ್ದು. ದೇವರ ಹಸ್ತ ನಿಮ್ಮನ್ನು ರಕ್ಷಿಸುವಂಥದ್ದಾಗಿದೆ, ನಮಗೆ ಸಹಾಯ ಮಾಡುವಂಥದ್ದಾಗಿದೆ ಎಂಬುದನ್ನು ನಾವು ಮರಿಬಾರ್ದು. ಈ ದಿವಸ ನಂಬಿಕೆಯಿಂದ ಕರ್ತನ ಮುಖವನ್ನು ನೋಡೋಣ, ಕರ್ತನಲ್ಲಿ ನಾವು ಆಶ್ರಯಿಸೋಣ, ಕರ್ತನ ಚಿತ್ತಕ್ಕೆ ವಿಧೇಯರಾಗಿ ನಾವು ಜೀವಿಸೋಣ. ಕರ್ತನೆ, ನಮಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ದೇವರು ನಿನ್ನಾಗಿರೋದಕ್ಕಾಗಿ ಸ್ತೋತ್ರ. ದೇವರ ವಾಕ್ಯ ಹೇಳ್ತದೆ, ಮನುಷ್ಯರಲ್ಲಿ ಭರವಸೆ ಬಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು, ಪ್ರಭುಗಳಲ್ಲಿ ಭರವಸೆ ಬಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಈಗಲೇ ಸಮಯದಲ್ಲಿ ನಾವು ಯಾರಲ್ಲಿ ಭರವಸೆ ಇಡ್ತಾ ಇದ್ದೇವೆ? ಯಾರಲ್ಲಿ ನಾವು ನಂಬಿಕೆಯನ್ನು ಇಟ್ಟಿದ್ದೇವೆ? ನಮ್ಮ ಜೀವಿತದಲ್ಲಿ ನಮ್ಮ ಭರವಸೆ ದೇವರ ಮೇಲಿರೋದಾದರೆ ನಮ್ಮನ್ನು ರಕ್ಷಿಸುವುದಕ್ಕೆ, ನಮಗೆ ಸಹಾಯ ಮಾಡುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ಎಬೆದ್ಮೆಲೆಕನಿಗೆ ಯೆರೆಮೀಯನ ಮೂಲಕ ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು ರಕ್ಷಿಸ್ತೇನೆ. ಈ ಬೆಳಗಿನ ಸಮಯದಲ್ಲಿ ದೇವರು ನನಗೂ ನಿಮಗೂ ಈ ವಾಕ್ಯದ ಮೂಲಕ ಏನು ವಾಗ್ದಾನ ಕೊಡ್ತಾ ಇದ್ದಾರೆ ಅಂದರೆ, ನೀನು ನನ್ನಲ್ಲಿ ಭರವಸೆ ಇಡೋದಾದರೆ, ನೀನು ನನ್ನಲ್ಲಿ ಆಶ್ರಯಿಸುವುದು
ಸನ್ನಿವೇಶಗಳನ್ನು ನೋಡಬೇಡ. ಪ್ರತಿಕೂಲ ಸನ್ನಿವೇಶದಲ್ಲಿ ನೀನು ಇರ್ಬೋದು, ಒಂದು ವೇಳೆ ರೋಗದಲ್ಲಿರ್ಬೋದು, ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿರ್ಬೋದು, ಕೊರತೆಗಳ ಮಧ್ಯದಲ್ಲಿರ್ಬೋದು, ಅದಕ್ಕೆ ಪರಿಹಾರ ಸಿಗುತ್ತೋ ಇಲ್ವೋ ಎಂಬ ಕ್ವಶನ್ ಮಾರ್ಕ್ ನಿನ್ನ ಮುಂದೆ ಇರ್ಬೋದು, ಅಥವಾ ಸಮಸ್ಯೆಗೆ ಪರಿಹಾರ ಸಿಗುವಂಥ ಸನ್ನಿವೇಶ ಕಾಣದೇ ಇದ್ದಿರಬಹುದು. ಆದರೂ ನಂಬಿಕೆ ಇಡೋದಾದರೆ, ಭರವಸೆ ಇಡೋದಾದರೆ ಆತನು ನಿನ್ನನ್ನು ರಕ್ಷಿಸುವಂತಹ ದೇವರಾಗಿದ್ದಾನೆ. ಅಬ್ರಹಾಮನ ಜೀವಿತದಲ್ಲಿ ನಿರೀಕ್ಷೆಗೆ ಆಸ್ಪದವಿಲ್ಲದಿರುವಾಗಲೂ ನಿರೀಕ್ಷಿಸಿ ನಂಬಿದಂತಹ ಅಬ್ರಹಾಮನಿಗಾಗಿ ತನ್ನ 100ನೇ ವರ್ಷದಲ್ಲಿ ಅದ್ಭುತ ಮಾಡಿದಂತಹ ಸರ್ವಶಕ್ತನಾದ ದೇವರು ನಮ್ಮ ದೇವರಾಗಿದ್ದಾನೆ. ಆ ದೇವರಲ್ಲಿ ಆಶ್ರಯಿಸೋಣ, ಆ ದೇವರಲ್ಲಿ ಭರವಸೆ ಇಡೋಣ. ನಮ್ಮ ರೋಗ ನಾವು ನೋಡೋದು ಬೇಡ, ಅದೆಷ್ಟೇ ದೊಡ್ಡದಾಗಿರ್ಬೋದು. ನಮ್ಮ ಕೊರತೆ ನಾವು ನೋಡೋದು ಬೇಡ, ಅದೆಷ್ಟೇ ದೊಡ್ಡದಾಗಿರಲಿ. ಆದರೆ ಅವೆಲ್ಲವುಗಳಿಗಿಂತ ಸರ್ವಶಕ್ತನಾದ ದೇವರು ಉನ್ನತನಾಗಿದ್ದಾನೆ. ಆತನು ನಿನ್ನ ಸಮಸ್ಯೆಗೆ ಪರಿಹಾರ ಕೊಡ್ತಾನೆ, ನಿನ್ನ ರೋಗವನ್ನು ಬಿಡಿಸ್ತಾನೆ, ನಿನ್ನ ಇಕ್ಕಟ್ಟಿನಿಂದ ಬಿಡಿಸ್ತಾನೆ. ಆದರೆ ದೇವರು ಬಯಸುವಂಥದ್ದೇನು ಅಂದರೆ ನೀನು ಆತನಲ್ಲಿ ಭರವಸೆ ಬಿಡಬೇಕು. ಆತನಿಂದ ಸಾಧ್ಯ ಎಂಬುದಾಗಿ ನಂಬಬೇಕು. ಮನುಷ್ಯರಿಗೆ ಅಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯ. ನಿನ್ನ ಸಮಸ್ಯೆಗೆ ಪರಿಹಾರ ಕೊಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೇ ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ತಲೆಬಾಗಿರುವಂಥ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡಪ್ಪ. ಯಾವ ಸನ್ನಿವೇಶದ ಮೂಲಕ, ಯಾವ ವೇದನೆಯ ಮೂಲಕ ಅವರು ಹಾದು ಹೋಗ್ತಾ ಇದ್ದರು ನಮಗೆ ಗೊತ್ತಿಲ್ಲ, ರೋಗ ಯಾವುದು ಅಂತ ನಮಗೆ ಗೊತ್ತಿಲ್ಲ. ಆದರೆ ನಿನ್ನಲ್ಲಿ ಭರವಸೆ ಇಡುವಾಗ ಸೌಖ್ಯ ಕೊಡುವ ದೇವರು, ಪರಿಹಾರ ಕೊಡುವ ದೇವರು, ಪ್ರತಿಕೂಲಗಳನ್ನು ಅನುಕೂಲ ಮಾಡುವ ದೇವರು ನೀನಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಅದ್ಭುತವನ್ನು ಕಾಣುವ ಹಾಗೆ ಕರ್ತನೇ ಕೃಪೆ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.